ಹಾಸನ ಜಿಲ್ಲೆಗೆ ಬರೋದಾದ್ರೆ ಅಲ್ಲೂ ಕೂಡ ಧಾರಾಕಾರ ಮಳೆ ಮಲೆನಾಡು ಭಾಗದಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ಅಲ್ಲೆಲ್ಲ ಮಳೆಯಿಂದಾಗಿ ತುಂಬ ಅವಾಂತರಗಳಾಗಿವೆ. ಭಾರೀ ಮಳೆಗೆ ರಾಜ್ಯ ಹೆದ್ದಾರಿಯಲ್ಲಿ ಭೂಕುಸಿತ. ಸಕಲೇಶಪುರದ ಹತ್ರ, ಸಕಲೇಶಪುರದ ಆ ಪಟ್ಟಣದ ಅರೇಹಳ್ಳಿ ಬಳಿ ಅದು ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ಹೆದ್ದಾರಿ. ಬೇಲೂರು ಸಕಲೇಶಪುರ ಹೆದ್ದಾರಿಗೆ ಮಣ್ಣು ಕುಸಿತಾ ಇದೆ. ಮಳೆ ಮುಂದುವರೆದ್ರೆ ವಾಹನ ಸಂಚಾರವನ್ನು ಬಂದ್ ಮಾಡಲೇಬೇಕಾಗತ್ತೆ. ಗುಡ್ಡ ಕುಸಿತದ ಪರಿಣಾಮ ಏನು ಅಂತ ಹೋದ ವರ್ಷ ನಾವು ಇದರಲ್ಲೆಲ್ಲ ನೋಡ್ಬಿಟ್ಟಿದ್ದೀವಿ, ಶಿರೂರಲ್ಲೆಲ್ಲ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ. ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗ್ತಿದೆ. ಅದರಲ್ಲೂ ಸಕಲೇಶಪುರ, ಆಲೂರು, ಬೇಲೂರು, ಹಾಸನ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದಾರೆ. ಮತ್ತೊಂದೆಡೆ ಗುಡ್ಡ ಕುಸಿತ ಶುರುವಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಬೇಲೂರು ಸಕಲೇಶಪುರ ರಸ್ತೆಯ ಪಕ್ಕದಲ್ಲಿರ್ತಕ್ಕಂತಹ ಒಂದು ಜಾಗ. ಈ ಜಾಗದ ಮೇಲ್ಭಾಗದಲ್ಲಿ ಕಲ್ಯಾಣ ಮಂಟಪ ಇರ್ಬೋದು, ವಾಸದ ಮನೆಗಳು ಹಾಗೂ ನಿವೇಶನಗಳಿವೆ. ಭಾರಿ ಮಳೆಯಿಂದಾಗಿ ಭಾಳ ವರ್ಷಗಳಿಂದ ಇದ್ದಂತಹ ಒಂದು ಗುಡ್ಡ ಒಂದು ಕುಸಿದು ರಸ್ತೆಗೆ ಮಣ್ಣು ಜಾರಿ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಮಣ್ಣು ಕೆಸರುಮಯವಾಗಿ ರಸ್ತೆಗೆ ಬರ್ತಾ ಇದೆ. ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡ್ತವೆ. ಯಾಕೆಂದರೆ ಇದು ಬೇಲೂರಿನಿಂದ ಸಕಲೇಶಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖವಾದ ರಸ್ತೆ. ಈ ರಸ್ತೆಗೆ ಈಗಾಗಲೇ ಮಣ್ಣು ಬಂದಿದೆ. ರಸ್ತೆ ಪಕ್ಕದಲ್ಲೇ 10 ಮನೆಗಳಿದ್ದು ಮಳೆ ಇನ್ನೂ ಸಹ ಜೋರಾದರೆ ಆ ಮಣ್ಣೆಲ್ಲವೂ ಸಹ ಮನೆಯ ಅಂಗಳಕ್ಕೆ ಹೋಗುತ್ತೆ. ಈಗ ಮಲ್ಲಿರೋ ನಿವಾಸಿಗಳಿಗೂ ಸಹ ಒಂದು ರೀತಿ ಆತಂಕ ಎದುರಾಗಿದೆ. ಯಾಕೆಂದರೆ ಮೇಲ್ಭಾಗದಿಂದ ಮಣ್ಣು ಕುಸಿತಲೇ ಬರ್ತಾ ಇದೆ. ಮತ್ತೊಂದೆಡೆ ಮಳೆ ಸಹ ಮುಂದುವರೆದಿದೆ. ಹೀಗಾಗಿ ಮಳೆ ಮುಂದುವರೆದರಿಂದ ಮತ್ತೆ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ. ಅಲ್ಲದೆ ರಸ್ತೆ ಬದಿಯಲ್ಲಿ ನೀರು ಹರಿಲಿಕ್ಕೆ ಸುಮಾರು 4 ರಿಂದ 5 ಅಡಿ ಚರಂಡಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಆ ಚರಂಡಿಗೆ ಸಂಪೂರ್ಣ ಈಗ ಮಣ್ಣು ಬಂದು ತುಂಬಿಕೊಂಡಿದೆ. ಹಾಗಾಗಿ ಯಾವುದಾದ್ರೂ ವಾಹನಗಳು ಅಥವಾ ಯಾರು ನಡೆದುಕೊಂಡು ಬರಬೇಕಾದ್ರೆ ಅದರೊಳಗೆ ಕಾಲಿಟ್ಟರೆ ಸಂಪೂರ್ಣವಾಗಿ ಬೀಳುವಂಥ ಒಂದು ಸಾಧ್ಯತೆ ಇದೆ. ಅಲ್ಲದೆ ಈ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಮತ್ತೆ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ. ಈಗ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಕೇಳೋಣ. ಸರಿ ಹೇಳಿ, ಮಳೆ ಯಾವಾಗಲಿಂದ ಜೋರ ಬರ್ತಾ ಇದೆ? ಒಂದು ವಾರ ಆಯ್ತು ಸರ್. ಒಂದು ವಾರದಿಂದ ಬರ್ತಾನೆ ಇದೆ ಕಂಟಿನ್ಯೂ. ಅಲ್ಲಿಂದ ಎಲ್ಲ ತೊಳೆದು ಬಂದು ಇಲ್ಲಿ ಚರಂಡಿ ಎಲ್ಲ ಬ್ಲಾಕ್ ಆಗಿ ಇಲ್ಲಿ ನೀರು ರಸ್ತೆಯಿಂದ ಆಚೆ ಬರ್ತಾಯಿದೆ. ಅಲ್ಲಿ ಕೆಳಗಡೆ ಒಂದು 3-4 ಮನೆಗೆಲ್ಲ ನೀರು ನುಗ್ತಾ ಇದೆ. ಎಷ್ಟು ಬ್ಲಾಕ್ ಆಗಿದೆ ನೋಡಿ. ಮತ್ತು ಇಲ್ಲೊಂದು ಚರಂಡಿ ಹೊಡೆದಿದ್ದಾರೆ ಪೈಪ್ಲೈನಿಗೆ ಅಂತೇಳಿ, ಅದು ಮಣ್ಣು ಹಾಕಿರೋದೆಲ್ಲ ಜಗ್ಗಿ ಹೋಗಿದೆ. ಅಪ್ಪಿ ಏನಾರು 2 ಗಾಡಿ ಬಂದು ದೊಡ್ಡ ಗಾಡಿ ಬಂದು ಸೈಡ್ ಕೊಟ್ಟು ಅಂದರೆ ಇಲ್ಲಿಂದ ಗಾಡಿ ಎದ್ದೇ ಬರೋದಿಲ್ಲ. ಅಷ್ಟು ಆಳ 4 ಅಡಿ ಆಳ ಹೊಡೆದಿದ್ದಾರೆ. ಇಲ್ಲಿಂದ ಒಂದು 20-25 ಅಡಿ. ಈಗ ಭಾರಿ ಮಳೆ ಆಗ್ತಾ ಇದೆ. ಈ ಮಣ್ಣು ಕುಸ್ತಿ ಈಗ ರಸ್ತೆಗೆ ಬಂದರೆ ಈ ವಾಹನಗಳ ಸಂಚಾರಕ್ಕೆ ಅಡ್ಡಿ ಆಗಲ್ವ? ಯಾರು ಬಂದು ನೋಡಿದರೆ ಇಲ್ಲಿ ಯಾರೂ ಬಂದಿಲ್ಲ ಸರ್. ಇಲ್ಲಿ ತನಕ ಯಾರು ಬಂದಿರೋದು ನಾವು ನೋಡೇ ಇಲ್ಲ. ಅಲ್ಲಿಂದ ಬಂದಿರೋ ಮಣ್ಣೆಲ್ಲ ಚರಂಡಿ ಬ್ಲಾಕ್ ಆಗಿದೆ. ಈ ಚರಂಡಿ ಬ್ಲಾಕ್ ಆಗಿರೋದ್ರೆ ನೀರು ರಸ್ತೆಯಿಂದ ಆಚೆ ಬರ್ತಾ ಇದೆ. ಈಗ ಮೇಲ್ಭಾಗದಲ್ಲಿ ಏನೆಲ್ಲ ಇದೆ? ಲೇಔಟ್ ಇದೆ, ಮನೆಗಳಿದೆ, ಅಲ್ಲಿಂದ ಕಲ್ಯಾಣ ಮಂಟಪ ಇದೆ. ಇದು ಸಕಲೇಶಪುರ ಭಾಗದಲ್ಲಿ ಆಗ್ತಾ ಇದ್ದ ಅನಾಹುತಗಳು. ಯಾಕೆಂದರೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಮಣ್ಣು ಹಾಗೂ ಗುಡ್ಡಗಳು ಕುಸಿದು ಬರ್ತಾ ಇದೆ. ಮಳೆ ಹೆಚ್ಚಾಗ್ತಾನೆ ಇರೋದ್ರಿಂದ ಆ ಮಣ್ಣಿನ ಜೊತೆಗೆ ಮಳೆಯು ಮಿಶ್ರಿತವಾಗಿ ಕೆಸರು ಹರಿದು ರಸ್ತೆಗೆ ಬರ್ತಾ ಇದೆ. ಇದರಿಂದಾಗಿ ಮನೆಗಳಿಗೆ ನೀರು ನುಗ್ಗುವಂಥ ಒಂದು ವಾತಾವರಣ ನಿರ್ಮಾಣವಾದರೆ ಮತ್ತೊಂದೆಡೆ ರಸ್ತೆ ಸಂಚಾರ ಬಂದಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನು ಚರಂಡಿಗೆ ಮಣ್ಣು ತುಂಬಿದ ಹಾಗೂ ರಸ್ತೆಯಲ್ಲಿ ಮಣ್ಣು ಎಲ್ಲ ಚೆಲ್ಲಾಡಿ ಮನೆಗೆ ನೀರು ನುಗ್ತಾ ಇದೆ. ಇದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಇಲ್ಲಿ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಸಕಲೇಶಪುರ. ಸೂಕ್ತ ಕ್ರಮ ಅಂದರೆ ನನ್ನ ಪ್ರಕಾರ ಸದ್ಯಕ್ಕೆ ಸಂಚಾರವನ್ನು ರದ್ದು ಮಾಡಬೇಕಲ್ಲಿ. ಯಾವುದೇ ವೆಹಿಕಲ್ಸನ್ನು ಬಿಡಬಾರ್ದು. ಅಪಾಯ ಯಾವ ಸಂದರ್ಭದಲ್ಲಿ ಮೈ ಮೇಲೆ ಬಂದು ಕೂರುತ್ತೆ ಗೊತ್ತಿಲ್ಲ. ಗುಡ್ಡ ಕುಸಿತ ಆಗ್ತಾನೇ ಇದೆ. ರೋಡ್ ಸೈಡಿಗೆ ಬಂದರೆ ಅಪಾಯ ಆದರೆ ಯಾರು ಜವಾಬ್ದಾರಿ?